ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಆಮೋಸ್ ಗ್ರಂಥ, ದ ಬುಕ್ ಆಫ್ ಏಮೋಸ್, ಚಾಪ್ಟರ್ 3. ಆಮೋಸ್ ಗ್ರಂಥ 3ನೇ ಅಧ್ಯಾಯ. ಆಮೋಸ್ ಅಂಥೇಳಿದರೆ ಭಾರ ಹೊರುವವನು, ಹೊರೆ ಹೊರುವವನು. ಆಮೋಸ್ ಅಂದರೆ ಭಾರ. ಯಾವ ರೀತಿಯಾಗಿ ದೇವರ ಭಾರವನ್ನು ಪ್ರವಾದಿಯಾಗಿ ಇರುವ ಆಮೋಸ್ನ ಮುಖಾಂತರ ದೇವರು ತನ್ನ ಭಾರವನ್ನು ನಮಗೆ ವ್ಯಕ್ತಪಡಿಸುವಂಥದ್ದು ಈ ಆಮೋಸ್ ಗ್ರಂಥದಲ್ಲಿರುವಂಥ ಸಾರಾಂಶ. ಈ ಒಂದು 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 15 ವಚನಗಳಿದೆ. ಇದರಲ್ಲಿ ನಾವು ತಿಳಿಯುವಂಥ ಸಂಗತಿ ಏನೆಂಬುದಾಗಿ ನೋಡುವಾಗ ಸುಮಾರು 10 ವಿಷಯಗಳನ್ನು ನಾವು ನೋಡಿಕೊಳ್ತೇವೆ. ಇದರಲ್ಲಿ ವಿಷಯ ಏನೆಂದರೆ, ಇಸ್ರಾಯೇಲ್ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಪಾಪಗಳನ್ನು ಮಾಡುತ್ತಾ ಬಂದಿರುವಂಥ ಒಂದು ದೇಶ. ಆ ರೀತಿಯಾಗಿ ಅತ್ಯಂತ ಪಾಪ ಮಾಡಿದಂಥ ದೇಶದೊಂದಿಗೆ ದೇವರು ಯಾವ ರೀತಿಯಾಗಿ ವ್ಯವಹರಿಸ್ತಾನೆ ಎಂಬುದನ್ನು ನಾವು 3ನೇ ಅಧ್ಯಾಯ ಆಮೋಸ್ ಗ್ರಂಥದಿಂದ ನೋಡಿಕೊಳ್ಳಲಿಕ್ಕಿದ್ದೇವೆ. ಹೌ ಗಾಡ್ ಹ್ಯಾಂಡಲ್ಸ್ PhD in sin. ಪಾಪದಲ್ಲಿ ಅತ್ಯಂತ ಕೀಳಾಗಿ ಇರುವಂಥ ದೇಶದೊಂದಿಗೆ ಅಥವಾ ವ್ಯಕ್ತಿಯೊಂದಿಗೆ, ವಿಶ್ವಾಸಿಯೊಂದಿಗೆ ದೇವರು ಯಾವ ರೀತಿಯಾಗಿ ವ್ಯವಹರಿಸಿದರು ಎಂಬುದನ್ನು ನಾವು ನೋಡಿಕೊಳ್ತಿದ್ದೇವೆ. 10 ways how God handled sins or sinners. ಪಾಪಿಗಳನ್ನು, ಅತ್ಯಂತ ಪಾಪ ಮಾಡಿದಂಥ ಇಸ್ರಾಯೇಲನ್ನು ದೇವರು ನಿಭಾಯಿಸಿದ 10 ವಿಧಾನಗಳನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಇಸ್ರಾಯೇಲ್ಯರೇ ಎಂಬುದಾಗಿ ಪ್ರಾರಂಭ ಮಾಡಿ ದೇವರು ಅವರಿಗೆ ಶಿಕ್ಷೆ ಕೊಡುವುದಕ್ಕೆ ಮುಂಚಿತವಾಗಿ ದೇವರು ಮಾತನಾಡುವಂಥ ಮಾತು ದಯವಿಟ್ಟು ಗಮನಿಸಿರಿ. ಅದೇನಂತ ಹೇಳಿದರೆ, ತಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿದ. ಹಾಗಾದರೆ ಮೊದಲನೇದಾಗಿ ಗಾಡ್ ರಿಮೈಂಡ್ಸ್ ಡೆಲಿವರೆನ್ಸ್. ನಾನು ನಿಮ್ಮನ್ನು ಹೇಗೆ ಬಿಡುಗಡೆ ಮಾಡಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಇದು ಮೊಟ್ಟ ಮೊದಲನೇ ವ್ಯವಹಾರ. ಹೌ ಗಾಡ್ ಹ್ಯಾಂಡಲ್ಸ್ PhD in sin. ದೇವರು ಯಾವ ರೀತಿಯಾಗಿ ಅತ್ಯಂತ ಪಾಪ ಮಾಡಿದಂಥ ದೇಶವನ್ನು ನಿಭಾಯಿಸಿದಂದರೆ ನೆನಪಿಸ್ತಾರೆ. ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮನ್ನು ಹೇಗೆ ಬಿಡುಗಡೆ ಮಾಡಿದೆ ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ. ಎರಡನೇದಾಗಿ ಅದೇ 3ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಹೇಳ್ತಾರೆ, ನುಡಿದಿರುವ ಈ ಮಾತನ್ನು ಕೇಳಿರಿ. ಹಾಗಾದರೆ ದೇವರು ಎರಡನೇದಾಗಿ ವಿವರಿಸುವ ವ್ಯಕ್ತಿಯಾಗಿದ್ದಾರೆ. ತಕ್ಷಣ ಶಿಕ್ಷೆ ಕೊಡ್ತಾ ಇಲ್ಲ, ತಕ್ಷಣ ಅವ್ರನ್ನ ಗದರಿಸ್ತಾ ಇಲ್ಲ, ತಕ್ಷಣ ಕೂಡಲೇ ಅವರಿಗೆ ದಂಡನೆ ಕೊಡ್ತಾ ಇಲ್ಲ. ದೇವರು ವಿವರಿಸ್ತಾರೆ. ಮೊದಲನೇದು ನೆನಪಿಸ್ತಾರೆ, ಎರಡನೇದು ವಿವರಿಸುವ ದೇವರು ಆಗಿದ್ದಾರೆ. ಗಾಡ್ ಸ್ಪೀಕ್ಸ್ ಟು ದಮ್. ಅದನ್ನೇ 1ನೇ ವಚನದಲ್ಲಿ ನೋಡ್ತೇವೆ. 3ನೇದಾಗಿ ನೋಡುವಾಗ ಇನ್ನೊಂದು ಮಾತು ದೇವರು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಇದು. 3ನೇ ಅಧ್ಯಾಯ 2ನೇ ವಚನ ಆಮೋಸ್ ಗ್ರಂಥದಲ್ಲಿ, ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ವಾವ್! ಏನಿದರಿಂದ ನಾವು ಕಲಿಯುವಂಥ ಪಾಠ, ದೇವರು ಇಲ್ಲಿ ಒಡಂಬಡಿಕೆಯ ಸಂಬಂಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಗಾಡ್ ಈಸ್ ಎಕ್ಸ್ಪ್ರೆಸಿಂಗ್ ದಿ ಕವನೆಂಟ್ ರಿಲೇಷನ್ಶಿಪ್. ಒಬ್ಬ ವ್ಯಕ್ತಿಯನ್ನು ದೇವರು ಶಿಕ್ಷಿಸುವುದಕ್ಕೆ ಮುಂಚಿತವಾಗಿ ದೇವರು ನೋಡ್ರಿ, ಆ ವ್ಯಕ್ತಿಯ ಜೊತೆಯಲ್ಲಿ
ಗತಕಾಲ ಬಿಡುಗಡೆಯನ್ನು ಮಾತಾಡ್ತಾರೆ, ಅನಂತರ ವಿವರಣೆಯನ್ನು ಕೊಡ್ತಾರೆ. ಮೂರನೇದಾಗಿ ಒಡಂಬಡಿಕೆ, ದೇವರು ತಮ್ಮ ಜನರ ಜೊತೆಯಲ್ಲಿರುವಂಥ ಸಂಬಂಧ ಎಂಥ ಸಂಬಂಧ ಎಂಬುದನ್ನು, ಅದು ಒಡಂಬಡಿಕೆಯ ಸಂಬಂಧ ಎಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸುವಂಥದ್ದನ್ನು ಗಮನಿಸ್ತೇವೆ. ಗಾಡ್ ಗಿವ್ಸ್ ಎ ರೆವಲೇಷನ್ ಅಬೌಟ್ ದಿ ಕವನೆಂಟ್. ಒಡಂಬಡಿಕೆಯ ಬಗ್ಗೆ ಪ್ರಕಟಣೆ, ಒಡಂಬಡಿಕೆಯ ಬಗ್ಗೆ ಪ್ರಕಟಣೆ ದೇವರು ಕೊಡ್ತಾ ಇದ್ದಾರೆ. ಏನಂತ ಹೇಳಿಬಿಟ್ಟು, ಭೂಮಿಯಲ್ಲಿರುವಂಥ ಎಲ್ಲ ಜನರಲ್ಲಿ ನಿಮ್ಮನ್ನು ಮಾತ್ರ ನಾನು ಯಾಕೆ ಆರಿಸ್ಕೊಂಡಿರಬೇಕು ಎಂಬುದಾಗಿ ಆ ಒಂದು ಕಾರಣ ಕೊಟ್ಬಿಟ್ಟು ದೇವರು ಹೇಳ್ತಾರೆ, ಆದ ಕಾರಣ ನಾನು ನಿಮ್ಗೆ ಶಿಕ್ಷೆ ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ಹಾಗಾದರೆ ನೀವು ನನ್ನವರಾದ ಕಾರಣ ನನಗೆ ಆ ಒಂದು ಹಕ್ಕಿದೆ ನಿಮ್ಮನ್ನು ತಿದ್ದುವುದಕ್ಕೆ, ಶಿಕ್ಷಿಸುವುದಕ್ಕೆ ಎಂಬುದಾಗಿ. ಸರಿ, ಅನಂತರ ನಾವು ನೋಡುವಾಗ ಇದು 4ನೇ ವಿಷಯವನ್ನು ನಡೆಸ್ತದೆ. ಅದೇನೆಂದರೆ ದೇವರ ಒಂದು ಶಿಕ್ಷೆ ಅಂತ ಹೇಳ್ಬಿಟ್ಟು. ದೇವರ ಶಿಕ್ಷೆ ಅಂದ ತಕ್ಷಣ ನಾವು ಭಯಪಡಬಾರ್ದು. ಯಾಕಂತ ಹೇಳಿದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮತ್ತು 6ನೇ ವಚನದಲ್ಲಿ ಈ ರೀತಿಯಾಗಿದೆ. ಇಬ್ರಿಯ 12:6, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ. ಹಾಗಾದರೆ ಒಂದು ಶಿಕ್ಷೆ ಯಾರೇ ವಿಶೇಷವಾಗಿ ದೇವರ ಮಕ್ಕಳು ಶಿಕ್ಷೆ ಹೊಂದಿದರೆ ಅದು ದೇವರ ಪ್ರೀತಿಯ ಪ್ರಕಟಣೆ. ಚೇಸನಿಂಗ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದ ರೆವಲೇಷನ್ ಆಫ್ ಗಾಡ್ಸ್ ಲವ್. ಯಾವ ರೀತಿಯಾಗಿ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದುತ್ತಾರೆ, ಶಿಕ್ಷಿಸ್ತಾರೆ, ಅದೇ ರೀತಿಯಾಗಿ ದೇವರು ನಮ್ಮನ್ನು ಶಿಕ್ಷಿಸುವಾಗ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಅರ್ಥ, ಅಥವಾ ನಮ್ಮ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದಾನೆ ಎಂಬುದಾಗಿ ಅರ್ಥ, ಅಥವಾ ನಮ್ಮ ಮೇಲೆ ದೇವರ ಅಧಿಕಾರ ವಹಿಸಿದ್ದಾನೆ, ಜವಾಬ್ದಾರಿಕೆ ತಗೊಂಡಿದ್ದಾನೆ, ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ ಎಂಬುದಾಗಿ ಅರ್ಥ. ಆದ ಕಾರಣ ಇಲ್ಲಿ ಅದೇ ಪದ 3ನೇ ಅಧ್ಯಾಯ ಆಮೋಸ್ 2ನೇ ವಚನದಲ್ಲಿ, ಆದ ಕಾರಣ ನಿಮ್ಮ ಎಲ್ಲ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೇನು ಅಂತ ಹೇಳಿದರೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ತಿದ್ದುತ್ತೇನೆ, ಯಾಕಂದರೆ ನೀವು ನನ್ನವರು. ಆದ ಕಾರಣ ಆ ಅಧಿಕಾರ ನನಗಿದೆ ನಿಮ್ಮನ್ನು ಶಿಕ್ಷಿಸುವುದಕ್ಕೆ ಎಂಬುದಾಗಿ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾವುದಂದರೆ ಪ್ರಕಟಣೆ 3ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ಪ್ರಕಟಣೆ 3:19 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ಕೇಳಿಸಿಕೊಳ್ಳ್ರಿ. ಪ್ರಕಟಣೆ 3:19, ರೆವಲೇಷನ್ 3:19, ನಾನು, ಇದು ಯೇಸು ಸ್ವಾಮಿ ಹೇಳ್ತಾ ಇರೋದು, ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸ್ತೇನೆ. ವಾವ್! ಹೌದು, ದೇವರ ಗದರಿಕೆ ದೇವರ ಪ್ರೀತಿಯ ಪ್ರಕಟಣೆ, ದೇವರ ಶಿಕ್ಷೆ ದೇವರ ಪ್ರೀತಿಯ ಪ್ರಕಟಣೆ. ಆದ ಕಾರಣ ನಾವು ದಾವೀದನ ಹಾಗೆ ಇರಬೇಕು. ದಾವೀದನ ಒಂದು ಸಾಕ್ಷಿ, ಕೀರ್ತನೆ 119 ದಾವೀದನು ಕೊಟ್ಟಂಥ ಒಂದು ಸಾಕ್ಷಿ ಏನಂತ ಹೇಳಿದ್ರೆ, ಕಷ್ಟಾನುಭವಕ್ಕೆ ಮುಂಚೆ ನಾನು ತಪ್ಪಿ ಹೋಗ್ತಿದ್ದೆ, ಈಗಲಾದರೂ ನಿನ್ನ ನಿಬಂಧನೆಗಳನ್ನು ಕೈಕೊಂಡು ನಡೆಯುತ್ತಾ ಇದ್ದೇನೆ ಎಂಬುದಾಗಿ. ಕೀರ್ತನೆ 119, 67, 71 ವಚನಗಳಲ್ಲಿ ದಾವೀದನು ತನ್ನ ಕಷ್ಟಾನುಭವದ ಸಾಕ್ಷಿಯನ್ನು ಕೊಡುವುದನ್ನು ಗಮನಿಸಬಹುದು. ಸರಿ, ಆಮೋಸ್ ಗ್ರಂಥ 3ನೇ ಅಧ್ಯಾಯ 3ನೇ ವಚನ. ಅಂದ ಹಾಗೆ 3ನೇ ಅಧ್ಯಾಯದಿಂದ ನಾವು ಕಲಿಯುವಂಥ ಸಂಗತಿ ಏನಂದರೆ 10 ಪಾಠಗಳು. ಯಾವ ರೀತಿಯಾಗಿ ದೇವರು ಪಾಪ ಮಾಡಿದವರನ್ನು ನಿಭಾಯಿಸಿದನು, ವ್ಯವಹರಿಸಿದನು ಅಂತ ನೋಡ್ತಾ ಇದ್ದೇವೆ. ಅದರಲ್ಲಿ 5ನೇದಾಗಿ ದೇವರು ಪಾಪ ಮಾಡಿದ ಇಸ್ರಾಯೇಲನ್ನು ಯಾವ ರೀತಿಯಾಗಿ ನಿಭಾಯಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ 3:3 ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಯಾರು ಇಬ್ಬರು? ಒಂದು ಇಸ್ರಾಯೇಲು, ಇನ್ನೊಂದು ದೇವರು. ಹಾಗಾದರೆ ದೇವರು ಏನು ಹೇಳ್ತಿದ್ದಾನೆ? ನಾವು ಗೊತ್ತು ಗುರಿ ಇಲ್ಲದೆ ಹೇಗೆ, ಒಂದು ಮನಸ್ಸು ಇಲ್ಲದೆ ಹೇಗೆ ನಾವು ನಡೆಯೋದು?
ಒಂದು ಮನಸ್ಸಿಲ್ಲದೆ ಹೇಗೆ ಜೊತೆಯಾಗಿರೋದು ಎಂಬುದಾಗಿ ದೇವರು ಹೇಳುವಾಗ ಅದರ ಅರ್ಥ ಏನಂತ ಹೇಳಿದರೆ, ದೇವರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ದೇವರು ಹೇಳ್ತಾನೆ, ಒಮ್ಮನಸ್ಸಿಂದ ಇರು ನನ್ನ ಜೊತೆಯಲ್ಲಿ, ಒಂದು ಮನಸ್ಸು ಮಾಡಿಕೊ, ನನಗೆ ವಿರುದ್ಧವಾಗಿ ಹೋಗಬೇಡ, ನನ್ನ ಮನಸ್ಸು ನಿನಗಿರಲಿ ಎಂಬಂಥ ರೀತಿಯಲ್ಲಿ ದೇವರು ಇಂಡೈರೆಕ್ಟಾಗಿ ಹೇಳುವಾತನಾಗಿದ್ದಾನೆ. ಸರಿ, 6ನೇ ವಚನ, 3ನೇ ಅಧ್ಯಾಯ 6ನೇ ವಚನ ಆಮೋಸ್ ಗ್ರಂಥದಲ್ಲಿ ಇಲ್ಲಿ ಒಂದು ಮಾತು ದೇವರು ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ಅದೇನೆಂದರೆ, ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದೋ. ಅಂದರೆ ಏನರ್ಥ? ದೇವರು ಹೇಳ್ತಾನೆ, ನಾನು ನಿಮ್ಮ ಜೀವನದಲ್ಲಿ ಒಳಪಟ್ಟಿದ್ದೇನೆ. ನಿಮ್ಮ ಕಷ್ಟ ಬಂದರು, ದುಃಖ ಬಂದರು, ಹಿಂಸೆ ಬಂದರು, ವಿಪತ್ತು ಬಂದರು, ನಾನು ನಿಮ್ಮೊಂದಿಗೆ ಇದ್ದೇನೆ, ನಿಮ್ಮೊಂದಿಗೆ ಒಳಪಟ್ಟಿದ್ದೇನೆ ಎಂಬ ಮಾತನ್ನು ದೇವರು ನಿಶ್ಚಯಪಡಿಸುವ ಆತನಾಗಿದ್ದಾನೆ. ಐ ಆಮ್ ಇನ್ವಾಲ್ವ್ಡ್. ನೋ ದಟ್ ಐ ಆಮ್ ಇನ್ವಾಲ್ವ್ಡ್ ಇನ್ ಯುವರ್ ಲೈಫ್. ಇವರೆಲ್ಲ ತಪ್ಪು ಮಾಡಿದ್ದಾರೆ, ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿದ್ದಾರೆ, ಅಂಥವರಿಗೆ ದೇವರು ನೋಡ್ರಿ ಎಂತೆಲ್ಲ ಮಾತೆಲ್ಲ ಹೇಳ್ತಿದ್ದಾನೆ. ಆಶ್ಚರ್ಯ. 3ನೇ ಅಧ್ಯಾಯ 7ನೇ ವಚನದಲ್ಲಿ ಆಮೋಸ್ ಗ್ರಂಥ ಇನ್ನೊಂದು ಮಾತು ದೇವರು ಹೇಳ್ತಾರೆ. ಅದೇನಂತ ನೋಡೋಣ ಬನ್ರಿ. ಭಾಳ ಚೆನ್ನಾಗಿದೆ, ಇದು ಭಾಳ ಶಕ್ತಿಯುತವಾಗಿದೆ. ಅದೇನಂತ ಹೇಳಿದ್ರೆ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ವಾವ್! ಅಂದರೆ ಇಸ್ರಾಯೇಲರಿಗೆ ಏನಾದರೂ ತೀರ್ಪು, ಶಿಕ್ಷೆ, ಮುದ್ದಿನ ಪೆಟ್ಟನ್ನು ಕೊಡೋದಾದರೆ ಅದನ್ನು ಕೂಡ ದೇವರು ಮುಂಚಿತವಾಗಿ ಪ್ರವಾದಿಗಳ ಮುಖಾಂತರ ತಿಳಿಸಿಯೇ ಮಾಡ್ತಾನೆ ರೀ. ಇದನ್ನು ನನ್ನ ಆತ್ಮಿಕ ನಾಯಕರಾಗಿರುವಂಥ ವ್ಯಕ್ತಿ ಭಾಳ ಸ್ಪಷ್ಟವಾಗಿ ವಿವರಿಸಿದರು ಒಂದಿನ. ಅದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ಯಾವುದೇ ಒಬ್ಬ ತಂದೆ ಅಥವಾ ತಾಯಿ ತನ್ನ ಮಕ್ಕಳನ್ನು ಶಿಕ್ಷಿಸುವಾಗ ಅವರು ನಿದ್ದೆ ಮಾಡ್ತಾ ಇದ್ದಾಗ ಹೋಗಿ ಒಂದು ಕೋಲನ್ನು ತಕ್ಕೊಂಡು ಅವರಿಗೆ ಹೊಡೆಯೋದಿಲ್ಲ ಅಂತೆ. ಒಂದು ವೇಳೆ ಆ ರೀತಿಯಾಗಿ ಮಾಡಿದರೆ ಏನಾಗಬಹುದು ಸ್ವಲ್ಪ ಊಹಿಸಿಕೊಳ್ಳೋಣ. ಮಗು ನಿದ್ದೆ ಮಾಡ್ತಾ ಇದೆ, ಅಥವಾ ಮಗನು ಅಥವಾ ಮಗಳು ನಿದ್ರೆ ಮಾಡ್ತಿದ್ದಾರೆ, ತಂದೆ ಅಥವಾ ತಾಯಿ ಬೆತ್ತ ತಗೊಂಡು ಜೋರಾಗಿ ಬಲವಾಗಿ ಆ ಮಗುವಿಗೆ ಏಟು ಕೊಟ್ಟರೆ, ಮಗು ನಿದ್ದೆಯಿಂದ ಆ ಪುತ್ರ ಪುತ್ರಿ ಭಯಪಟ್ಟು ದಿಗ್ಭ್ರಮೆಗೊಂಡು ಎದ್ದು ಏನಾಯಿತು ಅಂತ ಕೇಳುವಾಗ, ಏನೋ ನೀನು ಮಾಡಿರಬೇಕು ಅದಕ್ಕೆ ಹೊಡೆದೆ. ಅಲ್ಲ ಪಪ್ಪ, ಅಲ್ಲ ಮಮ್ಮಿ, ನಾನು ಏನು ಮಾಡಿದೆ ಹೇಳು ಅಂತೇಳಿ. ಇಲ್ಲ, ಏನೋ ಮಾಡಿರಬೇಕು ಅದಕ್ಕೆ ಹೊಡೆದೆ. ಆ ರೀತಿಯಾಗಿ ಯಾರೂ ಶಿಕ್ಷಿಸೋದಿಲ್ಲ. ದೇವರು ಕೂಡ ಅದೇ ರೀತಿಯಾಗಿ ಸ್ಪಷ್ಟಪಡಿಸದೆ ಶಿಕ್ಷಿಸೋದಿಲ್ಲ. ಅದೇ ಮಾತನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ. 3ನೇ ಅಧ್ಯಾಯ ಆಮೋಸ್ ಗ್ರಂಥ 7ನೇ ವಚನ. ಅದೇನೆಂದರೆ, ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡೋದಿಲ್ಲ ಅಂತೆ. ಹಾಗಾದರೆ ಇಸ್ರಾಯೇಲರ ಜೊತೆಗೆ ದೇವರು ಹೇಗೆ ವ್ಯವಹರಿಸಿದರು? ಮೊದಲು ತಿಳಿಸ್ಬಿಟ್ರು, ಪ್ರವಾದಿಸಿದರು, ಈ ರೀತಿಯಾಗಿ ನಾನು ಶಿಕ್ಷೆ ಕೊಡ್ತೇನೆ, ಈ ರೀತಿಯಾಗಿ ನೀವು ನಡೆದರೆ ನಿಮಗೆ ಆಶೀರ್ವಾದ, ಈ ರೀತಿಯಾಗಿ ನಡೆಯದಿದ್ದರೆ ನಿಮಗೆ ಶಿಕ್ಷೆ ಎಂಬುದಾಗಿ ದೇವರು ಹೇಳ್ತಾರೆ. ಹೇಳಿಬಿಟ್ಟು ಅನಂತರ ಸ್ವಲ್ಪ ಕಾಲದ ನಂತರ ದೀರ್ಘ ಶಾಂತನಾಗಿ ಅನಂತರ ತಿದ್ದುತ್ತಾರೆ, ಅನಂತರ ಶಿಕ್ಷಿಸ್ತಾರೆ, ಅನಂತರ ಗದರಿಸ್ತಾರೆ. ತಕ್ಷಣ ಯಾರಿಗೂ ದೇವರು ಎಂದು ಶಿಕ್ಷೆ ಕೊಡುವುದಿಲ್ಲ. ಭಾಳ ಅಪರೂಪ. ಮೊಟ್ಟ ಮೊದಲನೇ ವ್ಯಕ್ತಿ ಆದಾಮನು ಮಾಡಿದ ಪಾಪದ ಬಗ್ಗೆ ನಾವು ನೋಡುವಾಗ, ಆತನು ಪಾಪ ಮಾಡಿ ಸ್ವಲ್ಪ ಕಾಲ ಆದ ನಂತರ ದೇವರು ವಾಕಿಂಗ್ ಹೋಗಿ ತಂಗಾಳಿಯಲ್ಲಿ ಬಂದು ಆನಂತರ ಆದಾಮನೇ ನೀನು ಎಲ್ಲಿದ್ದಿ ಎಂಬುದಾಗಿ ಒಂದು ಕ್ವಶನ್ ಹಾಕಿ, ಆನಂತರ ತಿನ್ನಬಾರದಂತ ಹೇಳಿದ ಹಣ್ಣನ್ನು ನೀನು ತಿಂದಿದ್ದೀಯಾ ಎಂಬುದಾಗಿ ಒಂದು ಡಿಸ್ಕಷನ್ ಮಾಡಿ ಅನಂತರನೇ ದೇವರು ಶಿಕ್ಷೆ ಕೊಟ್ಟಿದ್ದು. ತಕ್ಷಣವೇ ಯಾರಿಗೂ ದೇವರು ಶಿಕ್ಷಿಸಲಿಲ್ಲ. ಆ ರೀತಿಯಾಗಿ ದೇವರು ಮಾಡಿದರೆ ಈಗ ಸುಳ್ಳು ಹೇಳಿದವರೆಲ್ಲರೂ ಮೂಕರು, ಕಣ್ಣಿಂದ ಅಸಹ್ಯವಾದದನ್ನು ನೋಡಿದರೆಲ್ಲರೂ ಕುರುಡರು ಆಗಿಬಿಟ್ರೆ ಇಡೀ ಲೋಕನೇ ಕುರುಡರು ಮೂಕರು ಆಗಿರುವಂಥ ಲೋಕ ಆಗಿಬಿಡ್ತಿತ್ತು. ದೇವರು ದೀರ್ಘಶಾಂತ, ಕಾಯ್ತಾನೆ, ತಡೀತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಮುಂದಿನ ಅಧ್ಯಾಯದಲ್ಲಿ ನಾವು ಅದನ್ನು ಭಾಳ ಸ್ಪಷ್ಟವಾಗಿ ಆಮೋಸ್ ಗ್ರಂಥ 4ರಲ್ಲಿ ನೋಡ್ತೇವೆ.
ಸರಿ, 8ನೇದಾಗಿ ದೇವರು ಯಾವ ರೀತಿಯಾಗಿ ಪಾಪ ಮಾಡಿದ, PhD ಇನ್ ಸಿನ್, ಭಾಳಷ್ಟು ಪಾಪ ಮಾಡಿದ ಇಸ್ರಾಯೇಲನ್ನು ಯಾವ ರೀತಿಯಾಗಿ ನಿಭಾಯಿಸಿದರು, ವ್ಯವಹರಿಸಿದರು ಅಂತ ನೋಡ್ತಾ ಇದ್ದೇವೆ. 8ನೇದಾಗಿ ದೇವರು ಏನು ಹೇಳ್ತಾರೆ, 10ನೇ ವಚನದಲ್ಲಿ, ನ್ಯಾಯವಾಗಿ ನಡೆಯಲು ಅರಿಯರು. ಅಂದರೆ ದೇವರು ಹೇಳ್ತಾರೆ ತನ್ನ ಜನರ ಬಗ್ಗೆ, ನನ್ನ ಜನರಿಗೆ ನ್ಯಾಯವಾಗಿ ನಡೆಯೋದಕ್ಕೆ ಗೊತ್ತಿಲ್ಲ. ಇದನ್ನು ದೇವರು ಸ್ಪಷ್ಟಪಡಿಸ್ತಾರೆ. ಇದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಶಿಲುಬೆಯಲ್ಲಿದ್ದಾಗ ಹೇಳಿದಂಥ ಪ್ರಾರ್ಥನೆ ನೆನಪು ಮಾಡಿಕೊಳ್ಳಿರಿ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಮಾಡುವಂಥದ್ದು ಏನೆಂಬುದಾಗಿ ಅರಿಯರು, ಅವ್ರಿಗೆ ಗೊತ್ತಿಲ್ಲ, ಆದ ಕಾರಣ ಕ್ಷಮಿಸು. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ತಂದೆ ಆ ರೀತಿಯಾಗಿ ವ್ಯವಹರಿಸಿದ್ದನ್ನು ನಾವು ನೋಡ್ತೇವೆ. ಸರಿ, ಅನಂತರ 12ನೇ ವಚನ, 3ನೇ ಅಧ್ಯಾಯ ಆಮೋಸ್ ಗ್ರಂಥ 12ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಈ ರೀತಿಯಾಗಿ ಒಂದು ಮಾತು ಹೇಳ್ತಾರೆ. ಭಾಳ ಇದನ್ನು ನಾನು ಮೊದಲನೇ ಸಾರಿ ಓದಿದಾಗ ನಗು ಬಂದುಬಿಡ್ತು, ನನಗೆ ಆಶ್ಚರ್ಯ ಆಯಿತು. ಅದರಲ್ಲಿ ಕೂಡ ಆ ಹಾಸ್ಯದಲ್ಲಿ ಅಥವಾ ನಗುವಿನಲ್ಲಿ ದೇವರ ಆತ್ಮಿಕವಾದ ಮನಸ್ಸು ನಾವು ನೋಡ್ತೇವೆ. ಅದೇನೆಂದರೆ, ಒಂದು ಸಿಂಹ ಬರ್ತದಂತೆ, ಆ ಸಿಂಹ ಬಂದು ಒಂದು ಜಿಂಕೆಯನ್ನು ಅಥವಾ ಮೊಲವನ್ನು ಅಥವಾ ಯಾವುದೋ ಒಂದು ಪ್ರಾಣಿಯನ್ನು, ಕುರಿಯನ್ನು ತಿಂದುಬಿಟ್ಟು ಬಾಯೊಳಗಿಂದ, ಸಿಂಹದ ಬಾಯೊಳಗಿಂದ, ನೋಡ್ರಿ 12ನೇ ವಚನ ಈ ರೀತಿಯಾಗಿದೆ, ಯೆಹೋವನೆಂತೆನ್ನುತ್ತಾನೆ, ಸಿಂಹದ ಬಾಯೊಳಗಿಂದ 2 ಕಾಲು, ಕಿವಿ, ಸಿಂಹದ ಬಾಯೊಳಗಿಂದ 2 ಕಾಲು, ಒಂದು ಕಿವಿ ತುಂಡಾಗಲಿ, ಹೇಗೆ ಕುರುಬನಿಂದ ರಕ್ಷಿಸಲ್ಪಡುವುದೋ ಹಾಗೆ ನಾನು ನಿಮ್ಮನ್ನು ರಕ್ಷಿಸ್ತೇನೆ. ವಾವ್! ಸಿಂಹ ಬಂದು ಆ ಪ್ರಾಣಿಯನ್ನು ತಿಂದುಬಿಡ್ತು, ಆದರೆ 2 ಕಾಲು ಉಳಿದಿದೆ, ನೇನು ಎಲ್ಲ ನುಂಗ್ಬಿಟ್ಟಿದೆ, 2 ಕಾಲು, ಸ್ವಲ್ಪನೇ ಎಲ್ಲ ನುಂಗ್ಬಿಟ್ಟಿದೆ, ಕಿವಿ ಅಷ್ಟೇ ಕಾಣ್ತಾ ಇದೆ. ದೇವರು ಹೇಳ್ತಾರೆ, ಆ ಸ್ವಲ್ಪವಾಗಿ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ನಾನು ನಿಮ್ಮನ್ನು ರಕ್ಷಿಸ್ತೇನೆ. ಸಂಪೂರ್ಣವಾದ ರೀತಿಯಲ್ಲಿ ಸಿಂಹ ನುಂಗಿದ್ರೂ ಕೂಡ, ಸೈತಾನ್ ಎಂಬ ಸಿಂಹ ಬರೇ ನಿಮ್ಮ ಕಿವಿ ಅಷ್ಟೇ ಕಾಣಿಸಿದ್ರು, ನಾನು ನಿಮ್ಮನ್ನು ರಕ್ಷಿಸ್ತೇನೆ, ರಕ್ಷಿಸೋದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಕೊನೆಯದಾಗಿ ದೇವರು ಮಹಾಪಾಪ ಮಾಡಿದ ಇಸ್ರಾಯೇಲರಿಗೆ ಹೇಳುವಂಥ ಮಾತು ಏನಂತ ಹೇಳಿದರೆ, ಅದನ್ನು ನಾವು 12ನೇ ವಚನದಲ್ಲಿ ನೋಡ್ತೇವೆ. ಅದೇನಂತ ಹೇಳಿದರೆ, ಕೊನೆ ಭಾಗದಲ್ಲಿ ರಕ್ಷಿಸಲ್ಪಡುವುದು ಹೌದು, ದೇವರು ಹೇಳ್ತಾರೆ ತನ್ನನ್ನು, ಇಸ್ರಾಯೇಲರ ಸ್ವಲ್ಪ ಭಾಗವನ್ನು ರಕ್ಷಿಸುವಾತನಾಗಿದ್ದಾನೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ. ವಾವ್! ದೇವರು ಎಷ್ಟು ನಾವು ಶಿಕ್ಷೆಗೆ ಪಾತ್ರರಾಗಿದ್ದರು, ದಂಡನೆಗೆ ಪಾತ್ರರಾಗಿದ್ದರು, ದೇವರು ಹೇಗಾದರೂ ರಕ್ಷಿಸ್ತಾನೆ. ಒಂದು ವೇಳೆ ಕಾಲು ಅಷ್ಟೇ ಕಾಣಿಸಿದ್ರು ಕೂಡ, ಆ ಕಿವಿ ಅಷ್ಟೇ ಕೂಡ ಕಾಣಿಸಿದ್ರು ಕೂಡ, 99% ನೀವು ವೈರಿ ನಿಮ್ಮನ್ನು ಧ್ವಂಸ ಮಾಡಿದರೆ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ಆಮೋಸ್ ಮುಖಾಂತರವಾಗಿ ದೇವರು ಇಸ್ರಾಯೇಲರಿಗೆ ಮಾತು ಕೊಡುವ ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೋಸ್ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.